Hello students, welcome to another session of this relations and functions. This is session number 11. My name is Prakash Chogle, lecturer in mathematics at Karnataka Public School, KRPT, Mandya district. ಚಾನಲ್ಗೆ ಹೊಸಬರಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸೆಷನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಸೊ ಇವತ್ತಿನ ಸೆಷನಲ್ಲಿ ನಾವು ಪ್ರಾಬ್ಲಮ್ಸ್ ಆನ್ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಮತ್ತು ಪ್ರಾಬ್ಲಮ್ಸು ಕೆಲವೊಂದನ್ನು ಮಾಡಿದ್ವಿ. ಸೊ ಈಗ ಕೆಲವೊಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್, ಸ್ವಲ್ಪ ಕ್ಲಿಷ್ಟಕರ ಅನಿಸ್ಬೋದು, ಅಂತಹ ಎಕ್ಸಾಂಪಲ್ಸನ್ನು ಮಾಡೋಣ. ಸೊ ಲೆಟ್ಸ್ ಬಿಗಿನ್. ನೋಡಿ, ಹಿಯರ್ಸ್ ದ ಎಕ್ಸಾಂಪಲ್. ಲೆಟ್ y ಈಕ್ವಲ್ಸ್ ಟು, ಇಟ್ ಇಸ್ ಸೆಟ್ ಆಫ್ n ಸ್ಕ್ವೇರ್ ಸಚ್ ದಟ್ n ಬಿಲಾಂಗಿಂಗ್ಸ್ ಟು n. ಅಂದರೆ ಈ y ಅನ್ನೋದು ಒಂದು ಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ ಇದಾವೆ ಅಂತ ಇದರ ಅರ್ಥ. ಓಕೆ, ಸೊ n ಅಂದರೆ ನ್ಯಾಚುರಲ್ ನಂಬರ್ಸ್. ಸೊ ಇಫ್ ಯು ಟೇಕ್ 1, ಸೊ y ಕಂಟೇನ್ಸ್ 1 ಸ್ಕ್ವೇರ್. ಇಫ್ ಯು ಟೇಕ್ n 2, y ಕಂಟೇನ್ಸ್ 2 ಸ್ಕ್ವೇರ್. ಸೊ y ಅನ್ನೋದು ಏನಿದೆ, ಇಟ್ ಕಂಟೇನ್ಸ್ ಪರ್ಫೆಕ್ಟ್ ಸ್ಕ್ವೇರ್ಸ್, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ಸ್ ಅಂಥವೆಲ್ಲ ಈ y ನಲ್ಲಿ ಇದಾವೆ ಅಂತ. ಸೊ ಒಂದು ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ದಾರೆ. ಕನ್ಸಿಡರ್ f ಫ್ರಮ್ n ಟು y ಆಸ್, ಹೆಂಗೆ ಡಿಫೈನ್ ಮಾಡಿದ್ದಾರೆ ಅಂತಂದರೆ f ಆಫ್ n ಇಸ್ ಈಕ್ವಲ್ಸ್ ಟು n ಸ್ಕ್ವೇರ್ ಅಂತ. ಅಂದರೆ ಇಮೇಜ್ ಆಫ್ n ಈಸ್ n ಸ್ಕ್ವೇರ್. ಅಂದರೆ 1 ತೊಗೊಂಡ್ರೆ 1 ಇಮೇಜ್ 1 ಸ್ಕ್ವೇರ್, 2 ತೊಗೊಂಡ್ರೆ 2 ಇಮೇಜ್ 2 ಸ್ಕ್ವೇರ್. ಸೊ ಈ ಥರ ಒಂದು ಫಂಕ್ಷನ್ ನನಗೆ ಜನರಲ್ ಆಗಿ ಡಿಫೈನ್ ಮಾಡಿದ್ದಾರೆ. ಸೊ ಯು ಆರ್ ಆಸ್ಕ್ ಟು ಶೋ ದಟ್ f ಇಸ್ ಇನ್ವರ್ಟಿಬಲ್ ಆ್ಯಂಡ್ ಆಲ್ಸೋ ಯು ಆರ್ ಆಸ್ಕ್ ಟು ಫೈಂಡ್ ಇಟ್ಸ್ ಇನ್ವರ್ಸ್. ಅದರ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ವೆರಿ ಈಸಿಲಿ ಯು ಕ್ಯಾನ್ ಪ್ರೂವ್ ಇಟ್. ಓಕೆ, ಸೊ ನಾವು ಜನರಲ್ ಆಗಿ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡೋಣ, ಕನ್ಸಿಡರ್ ಫಾರ್ ಎನಿ y ಬಿಲಾಂಗಿಂಗ್ಸ್ ಟು y. ಸೊ ಇದರಲ್ಲಿ ಒಂದು y ಅನ್ನೋದು ಎಲಿಮೆಂಟನ್ನು y ಅಲ್ಲಿ ತಗೊಳ್ಳೋಣ. ಓಕೆ, ಸೊ ಹಾಗಾದರೆ ಈ y ಅನ್ನೋದು ಏನಾಗಿರುತ್ತೆ ಹೇಳಿ, y ನಲ್ಲಿರ್ತಕ್ಕಂಥ ಈ ಕ್ಯಾಪಿಟಲ್ y ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಯಾವ ಫಾರ್ಮಲ್ಲಿದೆ, n ಸ್ಕ್ವೇರಲ್ಲಿದೆ. ಸೊ ನಾವು ಒಂದು ಎಲಿಮೆಂಟು y ನಲ್ಲಿ ತಗೊಂಡಿರೋದ್ರಿಂದ y ಈಸ್ ಮಸ್ಟ್ be in the form of n square. ಅದಕ್ಕೆ we write it as y is equals to n square. Okay, so n square ಅಂದ ತಕ್ಷಣ what is n then? So n implies it is square root of y. Okay, ಈ ಥರ n ಅನ್ನು ಫೈಂಡ್ ಔಟ್ ಮಾಡಿ. ನಾವು ಇನ್ವರ್ಟಿಬಲ್ಗೆ ನೀವು ಒಂದು ಹೊಸ ಫಂಕ್ಷನ್ ಅನ್ನು ಡಿಫೈನ್ ಮಾಡಬೇಕಾಗುತ್ತೆ, g ಅಂತ. ಸೊ ಯು ಹ್ಯಾವ್ ಟು ಡಿಫೈನ್ ಅ ನ್ಯೂ ಫಂಕ್ಷನ್ g. ಓಕೆ, ಸೊ ಡಿಫೈನ್ ಅ ಫಂಕ್ಷನ್ g ಫ್ರಮ್ y ಟು n. Okay, by g of y is equals to e root y. ಅಲ್ಲಿ ಏನನ್ನ ತಗೊಂಡಿದ್ರಲ್ಲ ಇದನ್ನ, n is equals to root y. ಸೊ ಇವಾಗ you have to define new function g from y to n by g of y is equals to root y. ಸೊ ಇವಾಗ ನಾವು ಏನು ಮಾಡಬೇಕಂತಂದ್ರೆ ಕಾಂಪೋಸಿಷನ್ ಆಫ್ f and g of f ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಕನ್ಸಿಡರ್ ದಿಸ್ ಕಾಂಪೋಸಿಷನ್. So consider for any n belongings to n, g composition f of n. ಅಲ್ಲಿ x ತಗೊಳ್ತಿದ್ವಿ, ಇಲ್ಲಿ x ಬದಲಾಗಿ n ಅಂತ. ಓಕೆ, ಅವ್ರು ಕೊಟ್ಟಿರೋ ವೇರಿಯಬಲ್ n ಇದೆ. ಸೊ g composition f of n is g of f of n. f of n ಅಂದರೆ ಏನಿದೆ ನೋಡಿ, f of n ಅಂದರೆ n ಸ್ಕ್ವೇರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನ f of n ಜಾಗದಲ್ಲಿ n ಸ್ಕ್ವೇರ್ ಹಾಕಿ. ಓಕೆ, ನೋ ವಾಟ್ ಈಸ್ g of y? g of y ಅಂದರೆ ರೂಟ್ y ಅಂತ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಈ y ಜಾಗದಲ್ಲಿ n ಸ್ಕ್ವೇರ್ ಹಾಕಿ, ಸ್ಕ್ವೇರ್ ರೂಟ್ ಆಫ್ ರೂಟ್ n ಸ್ಕ್ವೇರ್. ಯಾಕಂದರೆ g ಆಫ್ y ಏನಿದೆ, ರೂಟ್ y ಇದೆ. ಇಲ್ಲಿ g ಆಫ್ n ಸ್ಕ್ವೇರ್ ಅಂದರೆ ರೂಟ್ದಲ್ಲಿ ಈ n ಸ್ಕ್ವೇರ್ ಹಾಕಿ. ಓಕೆ, ನಾವು ಸ್ಕ್ವೇರ್ ರೂಟ್ ಆಫ್ n ಸ್ಕ್ವೇರ್ ಈಸ್ n. ಓಕೆ, ಸೊ ಏನಾಯ್ತು ಈಗ, ಸೊ g ಕಾಂಪೋಸಿಷನ್ ಆಫ್ f ಆಫ್ n ಇಸ್ n. ಅಂದರೆ n ದ ಇಮೇಜ್ n ಆಯಿತು. ಓಕೆ, ಫಾರ್ n ಬಿಲಾಂಗಿಂಗ್ಸ್ ಟು n. ಸೊ ವಾಟ್ ಡಸ್ ಇಟ್ ಮೀನ್? g composition f is an identity function. ಅದೇ ರೀತಿ f composition g ಅನ್ನು ಸಹಿತ ಫೈಂಡ್ ಔಟ್ ಮಾಡುವ, ಅದನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡುವ. ಓಕೆ, ಸೊ ಕನ್ಸಿಡರ್ ಫಾರ್ ಎನಿ y ಬಿಲಾಂಗಿಂಗ್ಸ್ ಟು y. y ಅನ್ನೋದು ಈ ಕ್ಯಾಪಿಟಲ್ y ಇರತಕ್ಕಂಥ ಒಂದು ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡಿ. ಹೇಗೆ ಅಂತಂದರೆ f composition g of y ಏನು, f of g of y ಅಂತ. ಈಗ g of y ಅಂದರೆ ರೂಟ್ y ಅಂತ ಬರ್ಕೊಂಡಿದ್ದೀರಾ. ಸೊ ಎಫ್ ಆಫ್ ರೂಟ್ y. ಎಫ್ ಆಫ್ n ಏನಿದೆ, ಎಫ್ ಆಫ್ n ಅಂದರೆ n ಸ್ಕ್ವೇರ್ ಅಂತ. ಸೊ ಎಫ್ ಆಫ್ ರೂಟ್ y ಅಂದರೆ ಇದರ ಸ್ಕ್ವೇರ್ ಅಂತ. ಸೊ ಯು ಹ್ಯಾವ್ ಟು ರೈಟ್ ಸ್ಕ್ವೇರ್ ರೂಟ್ ಆಫ್ y ಸ್ಕ್ವೇರ್.
Okay, so square root of y ಅನ್ನು ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, you will left with y. Okay, so f composition g of y is y for any y belongings to y. ಅದಕ್ಕೆ ಈ ಫಂಕ್ಷನ್ f composition g is also an identity function. So thus both the compositions are identity functions. ಅದಕ್ಕೆ given function is invertible ಅಂತ. Hence f is invertible and its inverse is g function. Okay, and f inverse is it's a g of y, that is root y. So very easily you can prove this. Okay, so I hope there is no misunderstanding in you. Okay, so let's have one big example which is quite lengthy one. Here is an example, that special one. So I will be doing two such examples in this session. Let f from n to r, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, f from n to r be a function defined as fx ಅನ್ನು ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ, 4x square plus 12x plus 15 ಈ ತರ ಡಿಫೈನ್ ಮಾಡಿದ್ದಾರೆ. ಏನು ಪ್ರೂವ್ ಮಾಡೋದಿದೆ, ಶೋ ದಟ್ f from n to s where s is the range of f is invertible, find the inverse of f. ಓಕೆ, ಸೊ ಈ ಫಂಕ್ಷನ್ ಅನ್ನು ನಾವು ಏನಂತ ಪ್ರೂವ್ ಮಾಡಬೇಕಾಗಿದೆ, ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ವಾಟ್ ಈಸ್ ಎಸ್, ಎಸ್ ಈಸ್ ದ ರೇಂಜ್ ಆಫ್ ಎಫ್ ಅಂತ. ಓಕೆ, ಸೊ ನೀವು ಇಲ್ಲಿ ನ್ಯಾಚುರಲ್ ನಂಬರ್ಸ್ 1 2 3 ಹಾಕಿದ್ರೆ ಯು ವಿಲ್ ಗೆಟ್ ಕರಸ್ಪಾಂಡಿಂಗ್ ವ್ಯಾಲ್ಯೂಸ್, ಇಮೇಜಸ್ ಬರುತ್ತೆ. ಅದನ್ನೇ ನಾವು ರೇಂಜ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಮೊದಲನೇ ವ್ಯಾಲ್ಯೂ ಏನು ಬರ್ಬೋದು ಅಂತಂದ್ರೆ, ನೀವು 1 ಏನಾದರೂ ಹಾಕಿದ್ರೆ, ಇಫ್ ಯು ಪುಟ್ n is equals to ವೆರಿ ಫಸ್ಟ್ ನ್ಯಾಚುರಲ್ ನಂಬರ್ ಏನಾಗುತ್ತೆ, 4 plus 12 16, 16 plus 5 21, 31 ಇಂದ ಶುರು ಆಗುತ್ತೆ. ಓಕೆ, ಸೊ ಈ ತರ ನಂಬರ್ಸ್ ಬರುತ್ತೆ. ಸೊ ನಾಟ್ ಟು ವರಿ. ಸೊ ಎಸ್ ಮೀನ್ಸ್ ಇಟ್ಸ್ ಅ ಸೆಟ್ ಆಫ್ ಆಲ್ ದ ವ್ಯಾಲ್ಯೂಸ್ ಆಫ್ಟರ್ ಪುಟಿಂಗ್ x is equal to 1 to 3. ಓಕೆ, ಸೊ ಇವಾಗ ಇದನ್ನು ಮಾತ್ರ ಸದ್ಯಕ್ಕೆ ಕನ್ಸಿಡರ್ ಮಾಡಿ. ಓಕೆ, ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ಗೆ ಮೊದಲು ಬರಿಬೇಕು ನಾವು ಇದನ್ನ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಗಿವನ್ ಏನಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4x square plus 12x plus 15. ಈ 4x square ಅನ್ನು ನಾನು 2x whole square ಅಂತ ಬರೀತೀನಿ. ಓಕೆ, ಬೇಕಂದ್ರೆ ಇದನ್ನ ಕಂಪ್ಲೀಟ್ ಸ್ಕ್ವೇರ್ ಆಗಿ ಮಾಡಬೇಕಾಗಿದೆ ನನಗೆ. ಸೊ ಇದನ್ನ 2x whole square ಅಂತ ಬರೀರಿ. ದೆನ್ ಆನ್ವರ್ಡ್ಸ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ರೂಪದಲ್ಲಿ ಬರಿಬೇಕು. ಅಂದರೆ ಯಾವುದು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಅದಕ್ಕೆ ಈ 2x ಹೋಲ್ ಸ್ಕ್ವೇರ್ ನಮ್ಗೆ ಗೊತ್ತಾದ ನಂತರ ಇದು a ಸ್ಕ್ವೇರ್ ಫಾರ್ಮಲ್ಲಿ ಆದಂಗೆ. ಓಕೆ, ಸೊ a ಸ್ಕ್ವೇರ್ ಇದು ಗೊತ್ತಾದ ತಕ್ಷಣ ಇದನ್ನು ಬ್ರೇಕ್ ಮಾಡಿ, ಈ 12 ಅನ್ನು ಬ್ರೇಕ್ ಮಾಡಬೇಕು, 2ab ಅಂತ. ಓಕೆ, ಸೊ ಅದಕ್ಕೆ 2 ಅಂತ ಬರ್ಗಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ a ಇದೆ ನಿಮಗೆ, ಇದು a, 2 into 2x, ಇಲ್ಲಿ ಯಾವುದು 2 ಇಡಬೇಕು. ಸೊ ಇಲ್ಲಿರೋದನ್ನು 2x ಇಡಿ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು, 4 ಬಂತು. ನಮಗೆ ಇದು ಎರಡನ್ನು 12 ಆಗಬೇಕಿದು. ಸೊ 12 ಆಗಬೇಕಾದ್ರೆ ಎಕ್ಸ್ಟ್ರಾ ಎಷ್ಟು ಬೇಕು, 3. ಓಕೆ, ಸೊ ಅದಕ್ಕೆ ಈ ನಂಬರ್ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟು. ಓಕೆ, ಇಲ್ಲಿ 2 ತಗೊಂಡು ಈ ನಂಬರ್ ಇಲ್ಲಿಟ್ಟು ಇನ್ನು ನೀವು ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂತ. ಸೊ ದಟ್ ಈಸ್ 3. ಓಕೆ, ನೋಡಿ ಇಲ್ಲಿ 3 4 12 ಆಗುತ್ತೆ. ಸೊ ಇವಾಗ ನಿಮಗೆ ಅದು ಬಿ ಸಿಕ್ಕಾಯಿತು. ಓಕೆ, ಇದು ಯಾವ ಫಾರ್ಮುಲಾ ಆಯಿತು, a ಸ್ಕ್ವೇರ್ ಪ್ಲಸ್ 2ab ಆಯಿತು. ಈಗ ಬಿ ಸ್ಕ್ವೇರ್ ಅಂತ ಎಕ್ಸ್ಟ್ರಾ ಬೇಕು, ಅದನ್ನೇ ನಾವು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇದು ಬಿ ಅಂತ ಗೊತ್ತಾಯಿತು. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 3 ಸ್ಕ್ವೇರ್. ಇಲ್ಲೇನು ಬಿ ಸಿಕ್ಕಿರುತ್ತಲ್ಲ ನಿಮಗೆ, ಅದನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ವೈ ಬಿಕಾಸ್ ಲುಕ್ ಅಟ್ ದಿಸ್, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಅದನ್ನು ಅಡ್ಜಸ್ಟ್ ಮಾಡೋ ಸಲುವಾಗಿ ಈ ಫಾರ್ಮನ್ನು ಈ ಫಾರ್ಮ್ಗೆ ಬರೀಲಿಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ 3 ಸ್ಕ್ವೇರ್ ಒಂದು ಆ್ಯಡ್ ಮಾಡಬೇಕು ಅಂತ. ಓಕೆ, ಸೊ ನಮ್ಮ ಹತ್ರ a ಸ್ಕ್ವೇರ್ ಪ್ಲಸ್ 2ab ಸಿಕ್ಕಿದೆ. ಈಗ a ಸ್ಕ್ವೇರ್ ಪ್ಲಸ್ 2ab ಇಷ್ಟು ಸಿಕ್ಕಿದೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ಅದಕ್ಕೆ ಪ್ಲಸ್ ಬಿ ಸ್ಕ್ವೇರ್ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನಾವೇನು ಮಾಡೋಣ, ಒಂದು ಎಕ್ಸ್ಟ್ರಾ 3 ಸ್ಕ್ವೇರ್ ಆ್ಯಡ್ ಮಾಡೋಣ, ಬ್ಯಾಲೆನ್ಸ್ ಆಗಲಿಕ್ಕೆ ಅದನ್ನು ಸಬ್ಟ್ರಾಕ್ಟ್ ಮಾಡೋಣ. ಸೊ ದ್ಯಾಟ್ ಈಸ್ ವೈ ಯು ಹ್ಯಾವ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 3 ಸ್ಕ್ವೇರ್. ಓಕೆ, ಸೊ ಅದೇ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 3 ಸ್ಕ್ವೇರ್ ಅಂತ ಇದೆ. ಸೊ ಆ್ಯಡ್ ಮಾಡಿ, ಆ್ಯಡ್ 3 ಸ್ಕ್ವೇರ್ ಆ್ಯಂಡ್ ಸಬ್ಟ್ರಾಕ್ಟ್ ದ್ಯಾಟ್ ಮಚ್. ಓಕೆ, ಬ್ಯಾಲೆನ್ಸ್ ಆಗೋ ಸಲುವಾಗಿ ಅಷ್ಟು ಸಬ್ಟ್ರಾಕ್ಟ್ ಮಾಡಿ. ಇವಾಗ ನೋಡಿ, ಈ ಫಸ್ಟ್ 3 ಟರ್ಮ್ಸ್ ಯಾವ ಫಾರ್ಮಲ್ಲಿದೆ ನೋಡಿ, ನಾನು ಜಸ್ಟ್ ರೈಟ್ ಯು
ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾವ ಫಾರ್ಮಲ್ಲಿ ಇದೆ ಅಂತಂದರೆ ಇದು ಈಗ ಎ ಸ್ಕ್ವೇರ್ ಫಾರ್ಮಲ್ಲಿ ಆಯಿತು. ಇದು ಎ ಸ್ಕ್ವೇರ್ ಪ್ಲಸ್ 2ab, ಇದು 2, ಇದು ಎ, 2x ಅಂದರೆ ಎ, ಇದು ಬಿ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಆಯ್ತು ಈಗ. ಓಕೆ, ಸೊ ಇವಾಗ ನೋಡಿ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಅದಕ್ಕೆ ಇದೇನಾಗುತ್ತೆ, ಎ ಅಂದರೆ 2x, ಇದನ್ನು ಹೀಗೆ ಬರಿತೀರಿ 2x ಪ್ಲಸ್ 3 ಹೋಲ್ ಸ್ಕ್ವೇರ್. ಆಮೇಲೆ ಈ 3 ಸ್ಕ್ವೇರ್ ಅಂದರೆ -9 ಹಾಗೆ ಬರೀರಿ ಪ್ಲಸ್ 15. ಓಕೆ, ಸೊ ಫಸ್ಟ್ 3 ಟರ್ಮ್ಸ್ ಇಂದ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಇಲ್ಲಿ. ಓಕೆ, ಇವಾಗ 15 ಮೈನಸ್ 9 ಅಂದರೆ 6 ಆಗುತ್ತೆ. ಸೊ ಯು ವಿಲ್ ಗೆಟ್ 2x plus 3 whole square plus 6. So this is simplified form of your given fx, given quadratic polynomial fx. ಇದು fx. ಓಕೆ, ಸೊ ಇಷ್ಟು ಮೊದಲು ನೀವು ಈ ಥರ ಕ್ವಾಡ್ರಾಟಿಕ್ ಅನ್ನು ಕೊಟ್ಟಾಗ ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮಲ್ಲಿ ಬರೀರಿ. ಓಕೆ, ಸೊ ನೆಕ್ಸ್ಟ್ ಕನ್ಸಿಡರ್, ನಾವೀಗ ಕಾಂಪೋಸಿಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ಕನ್ಸಿಡರ್ ಫಾರ್ ಎನಿ y belongs to S, that is S is the codomain such that f of x equals to y ಅಂತ ಕನ್ಸಿಡರ್ ಮಾಡಿ x ಅನ್ನೋದು ಏನನ್ನೋದು ಫೈಂಡ್ ಔಟ್ ಮಾಡಬೇಕು ಕಾಂಪೋಸಿಷನ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ. ಓಕೆ, ಸೊ ಎಫ್ ಎಕ್ಸ್ ಅಂದರೆ ಆಗಲೇ ಎಕ್ಸ್ಪಾಂಡ್ ಮಾಡಿದ್ದೀರಾ, ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಎಫ್ ಎಕ್ಸ್, ಇದು ಎಫ್ ಆಫ್ ಎಕ್ಸ್ ನಿಮ್ಮದು. ಓಕೆ, ಸೊ ಇಲ್ಲಿಂದ ನೀವು ಎಕ್ಸ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ 6 ಅನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಸೊ y minus 6. ನೆಕ್ಸ್ಟ್ ಸ್ಕ್ವೇರ್ ತೆಗೆದುಬಿಡಿ, ಮೀನ್ಸ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಅದಕ್ಕೆ ಈ ಕಡೆ ಸ್ಕ್ವೇರ್ ಹೋದರೆ ಇನ್ನೊಂದು ಬದಿಗೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 2x plus 3 is equal to square root of y minus 6. ಸೊ 3ಅನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿ, that will be -3 ಆಗುತ್ತೆ, ಡಿವೈಡೆಡ್ ಬೈ ಈ 2. ಓಕೆ, ಸೊ 3ಅನ್ನು ಈ ಕಡೆ ಕಳಿಸಿದ್ರೆ -3 ಆಗುತ್ತೆ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ದಿಸ್ ಈಸ್ ಯುವರ್ ಎಕ್ಸ್. ಓಕೆ, ಸೊ ಈ ಎಕ್ಸ್ ಫೈಂಡ್ ಔಟ್ ಆದಮೇಲೆ ನಾವು ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಆರ್ ಕನ್ಸಿಡರ್ ನ್ಯೂ ಫಂಕ್ಷನ್ g. ಓಕೆ, ಸೊ g ಆಫ್ y ಅಂದರೆ ಇದು ಅಂತ. ಓಕೆ, ಸೊ ಕನ್ಸಿಡರ್ ಆರ್ ಡಿಫೈನ್ ಅ ಫಂಕ್ಷನ್ g ಫ್ರಮ್ s ಟು n. f ಅನ್ನೋದು ಫ್ರಮ್ n ಟು s ಇತ್ತು, ಇಲ್ಲಿ ಕನ್ಸಿಡರ್ ಅ ಫಂಕ್ಷನ್ g ಫ್ರಮ್ s ಟು n ಬೈ g ಆಫ್ y ಅಂದರೆ ನಿಮ್ಮದು x ಏನು ಬಂದಿದೆಯಲ್ಲ ಅದು. ಓಕೆ, ಇದು g ಆಫ್ y. ಸೊ ನಾವು ವಿ ಕ್ಯಾನ್ show that composition of g and f and g identity function ಅಂತ. So consider for any x belongs to n, g composition f of x ಅಂದರೆ g of f of x, f of x ಅಂದರೆ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅದು 2x plus 3 whole square plus 6. ಈ ರೆಡ್ಡಲ್ಲಿ ಇದೆಯಲ್ಲ, ದಿಸ್ ಇಸ್ ಯುವರ್ f of x. ಸಿಂಪ್ಲಿಫೈಡ್ ಮಾಡಿದ್ದೇನೆ ಅದನ್ನು. ಓಕೆ, ಸೊ ಇವಾಗ ನೋಡಿ ಈ ಜಿ ಅಂದರೆ ಇಷ್ಟು ದೊಡ್ಡ ಜಿ ಆಫ್ ಸಮಥಿಂಗ್ ಬಿಗ್ ಎಕ್ಸ್ಪ್ರೆಷನ್. ಜಿ ಅಂದರೆ ಇದಿದೆ, ಸೊ ಇಲ್ಲಿ ಎಲ್ಲೆಲ್ಲಿ ವಾಯ್ ಇದೆ ಅಲ್ಲಲ್ಲಿ ಇದನ್ನು ಹಾಕಬೇಕು. ಸೊ ಕನ್ಫ್ಯೂಷನ್ ಆದರೆ ನಾನು ಇದನ್ನು ಟಿ ಅಂತ ತಗೊಳ್ತೀನಿ. ಓಕೆ, ಸೊ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಟೇಕ್ ಇಟ್ ಆಸ್ ಟಿ. ಸೊ ಅದನ್ನು ನಾನು ಜಿ ಆಫ್ ಟಿ ಅಂತ ಬರ್ತೀನಿ, ವೇರ್ ಟಿ ಸ್ಟ್ಯಾಂಡ್ಸ್ ಫಾರ್ ದಿಸ್ ಬಿಗ್ ಫಂಕ್ಷನ್, ದಿಸ್ ರೆಡ್ ಫಂಕ್ಷನ್. ಓಕೆ, ಸೊ ಇದನ್ನು ಟಿ ಅಂತ ತಗೊಳ್ಳಿದ್ದೀನಿ. ಇವಾಗ ನೋಡಿ ಜಿ ಆಫ್ ವೈ ಅಂದರೆ ರೂಟ್ ವೈ ಮೈನಸ್ 6 -3/2 ಇದೆ. ಹಾಗೆ ಜಿ ಆಫ್ ಟಿ ಅಂದರೆ ಇದರಲ್ಲಿ ವೈ ಇದ್ದಲ್ಲಿ ಟಿ ಹಾಕಿ. ಸೊ ವಾಟ್ ವಿಲ್ ಗೆಟ್ ರೂಟ್ ಆಫ್ ಟಿ ಮೈನಸ್ 6 -3/2. ಸೊ ವಾಪಸ್ ಏನು ಮಾಡಿ ನಾವು ಟಿ ಅಂದರೆ ಏನು ತೊಗೊಂಡಿದ್ದೀವಲ್ಲ ಇದನ್ನು ಇದು ಜಾಗದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ಟಿ ಜಾಗದಲ್ಲಿ ಇದನ್ನು ರೀಪ್ಲೇಸ್ ಮಾಡಿ. ಸೊ ವಾಟ್ ವಿಲ್ ಗೆಟ್, ಯು ವಿಲ್ ಗೆಟ್ ದಿಸ್ ಬಿಗ್ ಎಕ್ಸ್ಪ್ರೆಷನ್ ರೂಟ್ ಆಫ್ ಈ ರೆಡ್ಡಲ್ಲಿರೋದು ಟಿ ಅಂತ, ಈ -6 ಹಾಗೆ ದಟ್ ಈಸ್ +6 ಆ್ಯಂಡ್ ದಿಸ್ -6 ಆಸ್ ಇಟ್ ಈಸ್, ಇದನ್ನೋದು ಟಿ ನಿಮ್ಮದು, ಆ್ಯಂಡ್ ದಿಸ್ -3 ಆಸ್ ಇಟ್ ಈಸ್ ಇದು 2. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಅಂಡರ್ ರೂಟ್ ಒಳಗಡೆ 6 +6 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತೆ ಅಂದರೆ ಯು ಲೆಫ್ಟ್ ವಿತ್ 2x plus 3 whole square -3 ಅಂತ ಉಳಿಯುತ್ತೆ. ಓಕೆ, ಸ್ಕ್ವೇರ್ ರೂಟಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, 2x plus 3 ಉಳಿಯುತ್ತೆ -3. ಪುನಃ ಇಲ್ಲಿ 3 ನೀವು ಕ್ಯಾನ್ಸಲ್ ಮಾಡಿ. ಸೊ 3 ಕ್ಯಾನ್ಸಲ್ ಮಾಡಿದರೆ ಏನು ಉಳಿಯುತ್ತೆ, 2x/2 ಉಳಿಯುತ್ತೆ. ಓಕೆ, ಸೊ 2x/2 ಉಳಿಯುತ್ತೆ.
ಸೊ 2x by 2 ಅಂದರೆ 2 to ಕ್ಯಾನ್ಸಲ್ ಆಗಿ x ಉಳಿತೆ. ಸೊ ದಿಸ್ ಈಸ್ ಯುವರ್ g ಕಾಂಪೊಸಿಷನ್ f. ಸೊ g ಕಾಂಪೊಸಿಷನ್ f of x is x ಅಂತ ಅಂದರೆ x in image x. ಸೊ this function is an identity function. Okay, so next consider f composition g. Okay, ಅದನ್ನ ಸಹಿತ ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡುವ. ಓಕೆ, ಕನ್ಸಿಡರ್ ಫಾರ್ ಎನಿ ಎಲಿಮೆಂಟ್ y belongs to the code domain yes. ಓಕೆ, ಸೊ ಇವಾಗ ಇದನ್ನು ಕನ್ಸಿಡರ್ f ಕಾಂಪೊಸಿಷನ್ g of y ಅಂದರೆ f of g of y. g of y ಅಂದರೆ ಏನಿದೆ ಅಂದ್ರೆ ಬರೀರಿ. g of y is this function root of y minus 6 minus 3 by 2 ಅಂತ. ಓಕೆ, ಈಗ ಪುನಃ ನಾನು ಇದನ್ನು t ಅಂತ ತಗೊಳ್ತೀನಿ. ಸೊ ಐ ರೈಟ್ ಇಟ್ ಆಸ್ f of t. ಸೊ ವೇರ್ t stands for this function, this is your t, ಇದು t ನಿಮ್ಮದು. ಓಕೆ, ಸೊ ಅದು t ಆದರೆ ಈಗ this is your t. ಇವಾಗ f of x ಏನಿತ್ತು 2x plus 3 whole square plus 6 ಇತ್ತು. ಅದಕ್ಕೆ ಈ t ಜಾಗದಲ್ಲಿ x ಜಾಗದಲ್ಲಿ t ಹಾಕಿದ್ದೀನಿ. ಇದು 2t plus 3 whole square plus 6. ಇವಾಗ ವಾಪಸ್ t ಅನ್ನು ಇದನ್ನು ರಿಪ್ಲೇಸ್ ಮಾಡಿ. ಸೊ ಏನಾಗುತ್ತೆ, t ಅನ್ನು ಇದು ರಿಪ್ಲೇಸ್ ಮಾಡಿದರೆ ಇಷ್ಟು ದೊಡ್ಡ ಫಂಕ್ಷನ್ ಇಲ್ಲಿ ಹಾಕಿ, ಈ ರೆಡ್ಡಲ್ಲಿ ಇರೋದು ಈ 2 ಹಾಗೆ. ಓಕೆ, ಸೊ ದಿಸ್ ಇಸ್ ಯುವರ್ t, ಆಮೇಲೆ ಪ್ಲಸ್ 3 ಹಾಗೆ, ಹೋಲ್ ಸ್ಕ್ವೇರ್ ಹಾಗೆ, ಪ್ಲಸ್ 6, ಎವ್ರಿಥಿಂಗ್ ಇಸ್ ಸೇಮ್. ಇವಾಗ ಈ 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಕ್ಯಾನ್ಸಲ್ ದಿಸ್ 2, ದಿಸ್ 2 ಕ್ಯಾನ್ಸಲ್ಸ್. ಏನು ಉಳಿಯುತ್ತೆ ನೋಡಿ, ಅದನ್ನು ಬರಿಬೇಕು. ಇಷ್ಟು ಉಳಿಯುತ್ತೆ, ರೂಟ್ y minus 6 minus 3 plus 3 whole square plus 6. ಓಕೆ, ಅದನ್ನೇ ಇಲ್ಲಿ ಬರೆದಾಗಿದೆ. ಓಕೆ, ಸೊ ಇಷ್ಟು ಉಳಿತು. ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಇಷ್ಟು ಉಳಿತು. ಈಗ ಪುನಃ 3 ಕ್ಯಾನ್ಸಲ್ ಆಗುತ್ತೆ. ಸೊ ಈ 3 ಕ್ಯಾನ್ಸಲ್ ಆಗುತ್ತೆ. ಉಳಿತು ಎಷ್ಟು, ಯು ಲೆಫ್ಟ್ ವಿತ್ ರೂಟ್ y minus 6 whole square plus 6. ಪುನಃ ಈ ಸ್ಕ್ವೇರ್ ರೂಟು ಮತ್ತು ಈ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಯು ಲೆಫ್ಟ್ ವಿತ್ y minus 6. ಸೊ y minus 6 ಪ್ಲಸ್, ಸೊ 6 ಕ್ಯಾನ್ಸಲ್ ಆಗುತ್ತೆ. 6 ಕ್ಯಾನ್ಸಲ್ ಆಗಿ y ಉಳಿಯುತ್ತೆ. ಓಕೆ, ಸೊ ವೆರಿ ಸಿಂಪಲ್. ಸೊ ಏನಾಯ್ತು ಈಗ, f ಕಾಂಪೊಸಿಷನ್ g of y is y for any y belongs to yes. ಅಂದರೆ y ನ ಇಮೇಜ್ y ಬಂತು ಅಂಡರ್ ದಿಸ್ ಕಾಂಪೊಸಿಷನ್. ಸೊ ದಿಸ್ ಕಾಂಪೊಸಿಷನ್ ಈಸ್ an identity function. ಅದಕ್ಕೆ hence f is invertible and inverse of f ಯಾವುದು, g function. ಓಕೆ, ಸೊ inverse of f is this g of y ಅಂತ, and that is this function. So you can do it, I promise you. ಓಕೆ, ಒಂದ್ಸಲ ನೀವು ಅದನ್ನು ಟ್ರೈ ಮಾಡಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟಿಂಗ್ ಸ್ಕ್ವೇರ್, ಅದನ್ನು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಬರೀಲಿಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿ ಸೂಟಬಲ್ ಕ್ವಾಂಟಿಟಿಯಿಂದ ಮಾಡೋದನ್ನು ಕಲಿತ್ರೆ ಯು ಕ್ಯಾನ್ ಕ್ರ್ಯಾಕ್ ದಿಸ್. ಓಕೆ, ಸೊ ಇದೇ ಥರದ ಇನ್ನೊಂದು ಎಕ್ಸಾಂಪಲ್ ಫ್ರಮ್ ಎಕ್ಸಸೈಸಿಂದ 1.3 ಇಂದ ನೋಡೋಣ. ಸೊ ಹಿಯರ್ ಇಸ್ ದ್ಯಾಟ್, ಲೆಟ್ ಎಫ್ ಫ್ರಮ್ r ಪ್ಲಸ್ ಟು ದಿಸ್ ಇಂಟರ್ವಲ್ -5 to infinity ಬಿ ಎ ಫಂಕ್ಷನ್. ಯಾವ ಥರ ಡಿಫೈನ್ ಮಾಡಿದ್ದಾರೆ, ಅಗೇನ್ ಕ್ವಾಡ್ರಾಟಿಕಲ್ ಡಿಫೈನ್ ಮಾಡಿದ್ದಾರೆ. ಎಫ್ ಆಫ್ ಎಕ್ಸ್ ಅನ್ನೋದು ಇಟ್ ಈಸ್ 9x square plus 6x minus 5. ಶೋ ದ್ಯಾಟ್ ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಆಬ್ವಿಯಸ್ಲಿ ಫೈಂಡ್ ಇಟ್ಸ್ ಇನ್ವರ್ಸ್ ಅಂತಲೂ ಕೇಳಿದ್ದಾರೆ. ಓಕೆ, ಸೊ ಡೊಮೇನ್ ಅಂದರೆ ಆರ್ ಪ್ಲಸ್ ಅಂದರೆ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಕೋಡೊಮೇನ್ ಅಂದರೆ ಈ ಇಂಟರ್ವಲ್ ಇದೆ -5 to infinity. ಓಕೆ, ಫಸ್ಟ್ ಇದನ್ನು ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡಿ ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ಬರೆಯೋಣ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮಲ್ಲಿ ಬರೆಯುವ. ಓಕೆ, ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಷ್ಟಿದೆ, 9x square plus 6x minus 5 ಅಂತ ಇದೆ. ಸೊ 9 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ 3x whole square. ಸೊ ಈ 9x square ಅನ್ನು 3x whole square ಅಂತ ಬರೀತೀನಿ. ಸೊ ಈಗ ಇದು a ಸ್ಕ್ವೇರ್ ಫಾರ್ಮಲ್ಲಿ ಆಯಿತು. ಇವಾಗ ಇದನ್ನು ಸ್ಪ್ಲಿಟ್ ಮಾಡಿ 2ab ಥರ ಬರಿಬೇಕು. ಅದಕ್ಕೆ ಇದನ್ನೇ ಬರ್ತೀನಿ, ಇಲ್ಲಿ 2 ಯಾವಾಗಲೂ ಬರ್ಕೊಳ್ಬೇಕು ನೀವು. ಇನ್ನು ಇಲ್ಲಿ a ಸಿಕ್ಕಿದೆ ನಿಮಗೆ. ಓಕೆ, ಅದನ್ನು ಬರೀರಿ 2 into 3x. ಇನ್ನು ಇವೆರಡು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಯಿತು, 6x. ಸೊ ಇಲ್ಲಿ ಆಲ್ರೆಡಿ 6x ಇದೆ. ಸೊ ಹೀಗಾಗಿ ನಮಗೆ ಎಕ್ಸ್ಟ್ರಾ 1 ಇನ್ನೊಂದು ಫ್ಯಾಕ್ಟರ್ ಯಾವುದು, 1 ಇರಬೇಕು, ಯಾಕಂದರೆ ಆಲ್ರೆಡಿ 6 ಆಗಿದೆ ಇಲ್ಲಿ. ಸೊ ಇದನ್ನು 1 ಅಂತ ತಗೊಳ್ಬೇಕು. ಅನದರ್ ದಟ್ ಈಸ್ b.
2ab ಫಾರ್ಮಲ್ಲಿ ಬರೀಬೇಕು. ಇದು a ಸ್ಕ್ವೇರ್ ಪ್ಲಸ್ 2ab ಅಂದರೆ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಿತ್ತು. ಅದು ಗೊತ್ತಾಯಿತು ನಮಗೆ 1 ಅಂತ. ಯಾಕಂದರೆ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 6x. ಸಪೋಸ್ ಇಲ್ಲಿ ಏನಾದರೂ 12 ಅಂತ ಇದ್ದಿದ್ರೆ ನಿಮಗೆ ಇಲ್ಲಿ ಎಷ್ಟು ಬರೀಬೇಕಿತ್ತು ಹೇಳಿ? ಇದು 2 3 6 ಆಗುತ್ತೆ. 6 ಇಂಟು 2 ಬರ್ತಿತ್ತು ಆವಾಗ ಇಲ್ಲಿ. ಓಕೆ, ಗೆಟಿಂಗ್ ಮೈ ಪಾಯಿಂಟ್. ಹಾಂ, ಇಲ್ಲೇನೋ 18 ಬಂದಿದ್ರೆ, ಇಫ್ ಇಟ್ ಹ್ಯಾಸ್ ಬೀನ್ 18, ಆವಾಗ ಇದು ಎಷ್ಟಾಗಿದೆ? 6 ಆಗಿದೆ. 6 3 18 ಆಗಬೇಕಿತ್ತು, ಇಲ್ಲಿ 3 ಬರ್ತಿತ್ತು. ಸೊ ಇಲ್ಲಿ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಇವಾಗ ನಮಗೆ ಇದು ಬಿ ಅನ್ನೋದು ಈಗ ಏನನ್ನೋದು ಗೊತ್ತಾಯಿತು. ಅದಕ್ಕೆ ಏನು ಮಾಡೋಣ? ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್. ಯಾಕಂದರೆ ಇದು a ಸ್ಕ್ವೇರ್ ಪ್ಲಸ್ 2ab ಇದೆ, ಇನ್ನೊಂದು b ಸ್ಕ್ವೇರ್ ಶಾರ್ಟೇಜ್ ಇದೆ ಇದಕ್ಕೆ ಪರ್ಫೆಕ್ಟ್ ಸ್ಕ್ವೇರ್ ಆಗಲಿಕ್ಕೆ, ಅದೇ 1 ಸ್ಕ್ವೇರ್ ಅಂತ. ಓಕೆ, ಸೊ ಇಲ್ಲಿ ಏನು ಬರುತ್ತೆ ಅಷ್ಟನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿ. ಯಾಕೆ ಅಂತಂದರೆ ಬಿಕಾಸ್ ದಿಸ್ ಇಸ್ ದ ರೀಸನ್. a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಅಂದರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅದಕ್ಕೆ ಈ ಪರ್ಫೆಕ್ಟ್ ಸ್ಕ್ವೇರ್ ಆಗೋ ಸಲುವಾಗಿ ಈ ಟರ್ಮನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಆ್ಯಡ್ ಮಾಡಿದೆ 1 ಸ್ಕ್ವೇರ್, ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮಾಡಿದೆ, ಈ -5 ಹಾಗೆ ಇದೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ 3 ಟರ್ಮ್ಸನ್ನು ನೀವು ಗಮನಿಸಿದರೆ, ಓಕೆ, ಸೊ ದಿಸ್ ಈಸ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇದೇನಾಯ್ತಿದು? ದಿಸ್ ಇಸ್ ಯುವರ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಇದು ಹಾಗೆ ಇಡಿ. ಸೊ ಅದಕ್ಕೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಈಗ ಇಲ್ಲಿಂದ ಫಸ್ಟ್ 3 ಟರ್ಮ್ಸಿಂದ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಈ ಫಾರ್ಮ್ ಪ್ರಕಾರ. ಆಮೇಲೆ ಇದು -1 ಸ್ಕ್ವೇರನ್ನು -1 ಹಾಗೆ ಇಡಿ, -5 ಹಾಗೆ ಇಡಿ. ಓಕೆ, ಸೊ ಇವಾಗ ಈ -1 ಮತ್ತು -5 ಮಾಡಿದ್ರೆ -6 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಸಿಂಪ್ಲಿಫೈಡ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್. ಸೊ ಕ್ವಾಡ್ರಾಟಿಕ್ ಬಂದಾಗ ಈ ಥರ ಮಾಡಲಿಕ್ಕೆ ಬರಲೇಬೇಕು. ಓಕೆ, ಸೊ ಇದಾದಮೇಲೆ ನಾವು ಏನು ಮಾಡೋಣ? ಕನ್ಸಿಡರ್ ಸಮ್ ಎನಿ y ಬಿಲಾಂಗಿಂಗ್ಸ್ ಟು ದಿಸ್ ಕೋಡೊಮೇನ್. ಓಕೆ, ಸೊ ಹೇಗೆ ಅಂತಂದರೆ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು y. ಹಾಗಾದರೆ ಆ ಎಕ್ಸ್ ಯಾವುದು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡುವ. ಓಕೆ, ಸೊ y ಈಸ್ ಎನಿ ಎಲಿಮೆಂಟ್ ಇನ್ ಕೋಡೊಮೇನ್ ಅಂತ ಕನ್ಸಿಡರ್ ಮಾಡಿ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು y. ಅಂದರೆ y ಅನ್ನೋದು ಎಕ್ಸ್ನ ಇಮೇಜ್ ಅಂತ ಕನ್ಸಿಡರ್ ಮಾಡಿ. ಅದಕ್ಕೆ ಎಫ್ ಎಕ್ಸ್ ಏನಿದೆ ಹಿಂದೆ ಫೈಂಡ್ ಔಟ್ ಮಾಡಿತ್ತಲ್ಲ ಅದನ್ನು ಬರಿಬೇಕೀಗ. ಎಫ್ ಎಕ್ಸ್ದು ಸಿಂಪ್ಲೆಸ್ಟ್ ಫಾರ್ಮ್ ಸ್ಕ್ವೇರ್ ಫಾರ್ಮಲ್ಲಿ ಇದನ್ನು ಫೈಂಡ್ ಔಟ್ ಮಾಡುತ್ತೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ -6 ಈ ಕಡೆ ಕಳಿಸಿ, ಪ್ಲಸ್ 6 ಆಗುತ್ತೆ. ಸೊ ಇವಾಗ ಸ್ಕ್ವೇರನ್ನು ರಿಮೂವ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಅದಕ್ಕೆ 3x ಪ್ಲಸ್ 1 ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6. ಓಕೆ, ಸೊ ಈಗ ಈ 1 ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಸೊ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1. ಸೊ 3 ಈ ಕಡೆ ಟ್ರಾನ್ಸ್ಫರ್ ಮಾಡಿ, x ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ? ಸ್ಕ್ವೇರ್ ರೂಟ್ ಆಫ್ y ಪ್ಲಸ್ 6 ಮೈನಸ್ 1/3. ಈ ರೀತಿ ನೀವು ಮೊದಲು x ಫೈಂಡ್ ಔಟ್ ಮಾಡಿದ್ರೇ ನಿಮಗೆ ಕಾಂಪೋಸಿಷನ್ ಫಂಕ್ಷನನ್ನು ಮಾಡಲಿಕ್ಕೆ ಬರುತ್ತೆ. ಯಾಕಂದರೆ ಜಿ ಫಂಕ್ಷನನ್ನು ಡಿಫೈನ್ ಮಾಡಬೇಕಾಗುತ್ತೆ. ನೀವು ಜಿ ಫಂಕ್ಷನ್ ಹೇಗೆ ಡಿಫೈನ್ ಮಾಡ್ತೀರಿ ಅಂದರೆ ವಿತ್ ದಿಸ್, ಇದೇ ನಿಮಗೆ ಜಿ ಆಫ್ ವೈ ಆಗಿರುತ್ತೆ. ಓಕೆ, ಸೊ ನಾವು ವಿ ಕ್ಯಾನ್ ಪ್ರೊಸೀಡ್ ಫಾರ್ ಕಾಂಪೋಸಿಷನ್ಸ್. ಓಕೆ, ಸೊ ಡಿಫೈನ್ ಅ ನ್ಯೂ ಫಂಕ್ಷನ್ ಜಿ ಫ್ರಾಮ್ ದಿಸ್ -5 ಇನ್ಫಿನಿಟಿ ಟು r ಪ್ಲಸ್. ಅಲ್ಲಿ ಎಫ್ ಏನೇನು ಡೊಮೇನು ಕೋಡೊಮೇನ್ ಇದೆ ಇಲ್ಲಿ ರಿವರ್ಸ್ ಆಗುತ್ತೆ. ಅಲ್ಲಿ ಕೋಡೊಮೇನ್ ಇದ್ದದ್ದು ಇಲ್ಲಿ ಡೊಮೇನ್ ಆಗಿ ಬರೀಬೇಕು. ಓಕೆ, ಅಲ್ಲಿ ಡೊಮೇನ್ ಇದ್ದದ್ದು ಕೋಡೊಮೇನ್ ಆಗಿ ಬರೀಬೇಕು. ಸೊ ಕನ್ಸಿಡರ್ ಅ ನ್ಯೂ ಫಂಕ್ಷನ್ ದಟ್ ಇಸ್ ಜಿ ಫ್ರಾಮ್ ದಿಸ್ ಟು ದಿಸ್ ಡಿಫೈನ್ಡ್ ಬೈ ಜಿ ಆಫ್ ವೈ ಇಸ್ ಈಕ್ವಲ್ ಟು ಇದು. ಅಲ್ಲಿ ಏನು ಎಕ್ಸ್ ಫೈಂಡ್ ಔಟ್ ಮಾಡಿದ್ದೀರಾ ಅದನ್ನೇ ನಾವು ಜಿ ಆಫ್ ವೈ ಅಂತ ತಗೊಳ್ಬೇಕು. ನಾವು ಕನ್ಸಿಡರ್ ಫಾರ್ ಎನಿ ಎಕ್ಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ ಯಾವ ಥರ ಅಂತಂದರೆ ಈ ಕಾಂಪೋಸಿಷನನ್ನು ಕನ್ಸಿಡರ್ ಮಾಡಿ. ಕನ್ಸಿಡರ್ ಫಾರ್ ಎನಿ ಎಕ್ಸ್ ಬಿಲಾಂಗಿಂಗ್ಸ್ ಟು ಆರ್ ಪ್ಲಸ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ವಾಟ್ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ವಾಟ್ ಈಸ್ ಇಮೇಜ್ ಆಫ್ ಎಕ್ಸ್ ಅಂಡರ್ ದಿಸ್ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಆ್ಯಸ್ ಯೂಶುವಲ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ಅದನ್ನು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಬರೆದಿದ್ದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಈ ರೆಡ್ ಕಲರಲ್ಲಿ ಇರೋದು. ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್. ಸೊ ಇದನ್ನು ನಾನು ಟಿ ಅಂತ ತಗೊಳ್ತೀನಿ ಈಗ ಫಾರ್ ಯುವರ್ ಸಿಂಪ್ಲಿಸಿಟಿ. ಇಷ್ಟು ದೊಡ್ಡ ಫಂಕ್ಷನನ್ನು ನಾನು ಟಿ ಅಂತ ತಗೊಳ್ತೀನಿ. ಓಕೆ, ಟಿ ಸ್ಟ್ಯಾಂಡ್ಸ್ ಫಾರ್ ದಿಸ್.
ಓಕೆ, ಈಗ ನೋಡಿ ಜಿ ಆಫ್ ವೈ ಅಂದರೆ ಏನಿದೆ, ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1/3 ಇದೆ. ಜಿ ಆಫ್ ಟಿ ಅಂದರೆ ಇದರಲ್ಲಿ ಟಿ ಹಾಕಿ, ಸೊ ಏನಾಗುತ್ತೆ ಅವಾಗ, ಇಟ್ ಈಸ್ ರೂಟ್ ಆಫ್ ಟಿ ಪ್ಲಸ್ 6 ಮೈನಸ್ 1/3. ಇವಾಗ ನೀವು ನೋಡಿ ಕೇರ್ಫುಲ್ ಆಗಿ, ಈ ಟಿ ಅನ್ನೋದು ಇಷ್ಟೊಂದು ದೊಡ್ಡ ಎಕ್ಸ್ಪ್ರೆಷನ್ ಇದೆ, ಅದು ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕೀಗ. ಸೊ ಈ ಪ್ಲಸ್ 6 ಹಾಗೆ ಉಳಿತೇವೆ, ಎಲ್ಲ ಹಾಗೆ ಉಳಿತವೆ. ಓನ್ಲಿ ಇನ್ ಪ್ಲೇಸ್ ಆಫ್ ಟಿ ಇದನ್ನ ರೆಡ್ ಅಲ್ಲಿ ಇರೋದನ್ನು ಹಾಕೋಣ. ಓಕೆ, ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದ ನೆಕ್ಸ್ಟ್ ಪೇಜ್, ದಿಸ್ ಇಸ್ ದಟ್ ಟಿ ಜಾಗದಲ್ಲಿ ಇದು ಟಿ, ಇದು ಪ್ಲಸ್ 6 ಹಾಗೆ ಮೈನಸ್ 1/3 ಹಾಗೆ. ಇನ್ನೊಂದ್ಸಲ ಬೇಕಂದ್ರೆ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ದಿಸ್. ಓಕೆ, ಸೊ ನಾವು ಈ 6 ಕ್ಯಾನ್ಸಲ್ ಆಗುತ್ತೆ, ಯು ಕ್ಯಾನ್ಸಲ್ ದಿಸ್ ಪ್ಲಸ್ 6 ಆ್ಯಂಡ್ ಮೈನಸ್ 6. ಸೊ ಇವಾಗ ಏನು ಉಳಿತು ನೋಡಿ, ಯು ಲೆಫ್ಟ್ ವಿತ್ ಇದೊಂದು ಉಳಿತೆ ಪರ್ಫೆಕ್ಟ್ ಸ್ಕ್ವೇರ್, ಆಮೇಲೆ ಔಟ್ಸೈಡ್ ರೂಟ್ -1 ಉಳಿತೆ ಬೈ 3. ಇವಾಗ ಸ್ಕ್ವೇರ್ ರೂಟ್ ಒಳಗೆ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಲೆಫ್ಟ್ ವಿತ್ 3x ಪ್ಲಸ್ 1 ಮೈನಸ್ 1. ಪುನಃ ಏನು ಮಾಡಿ, 1 ಕ್ಯಾನ್ಸಲ್ ಮಾಡಿ, ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನೋಡಿ, ಯು ಲೆಫ್ಟ್ ವಿತ್ 3x/3. ಪುನಃ 3 ಕ್ಯಾನ್ಸಲ್ ಮಾಡಿ, 3 ಕ್ಯಾನ್ಸಲ್ ಮಾಡಿದರೆ x ಉಳಿಯುತ್ತೆ. ಓಕೆ, ಸೊ ವೆರಿ ಸಿಂಪ್ಲಿ ಗಾಟ್ ದಟ್ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಅಂತ ಗೊತ್ತಾಯಿತು ಫಾರ್ ಎನಿ ಎಕ್ಸ್ ಬಿಲಾಂಗಿಂಗ್ಸ್ ಟು ಆರ್ ಪ್ಲಸ್. ಅದಕ್ಕೆ ಜಿ ಕಾಂಪೋಸಿಷನ್ ಆಫ್ ಎಫ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಸೊ ಇದೇ ಥರ ನೋಡಿ ಎಫ್ ಕಾಂಪೋಸಿಷನ್ ಜಿಯನ್ನು ಫೈಂಡ್ ಔಟ್ ಮಾಡುವ. ಓಕೆ, ಸೊ ಕನ್ಸಿಡರ್ ಫಾರ್ ಎನಿ ವೈ ಬಿಲಾಂಗಿಂಗ್ಸ್ ಟು -5, ಯಾವ ಥರ, ಎಫ್ ಆಫ್ ಜಿ ಆಫ್ ವೈ. ಓಕೆ, ಸೊ ಜಿ ಆಫ್ ವೈ ಅಂದರೆ ಇದು ನಿಮ್ಮ ಜಿ ಆಫ್ ವೈ ಇತ್ತು. ಓಕೆ, ಸೊ ಅದನ್ನು ನಾನು ಟಿ ಅಂತ ತಗೊಂಡಿದ್ದೀನಿ, ಇದು ಟಿ ಅಂತ ತಗೊಂಡಿದ್ದೀನಿ. ಸೊ ಇವಾಗ ಎಫ್ ಆಫ್ ಟಿ ಅಂದರೆ ಏನಿದೆ, ಇದು ಎಫ್ ಎಕ್ಸ್ ಫಾರ್ಮುಲಾ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಅಂತ ಇತ್ತು. ಓಕೆ, ಸೊ ಬಟ್ ಎಕ್ಸ್ ಜಾಗದಲ್ಲಿ ಟಿ ಹಾಕಿದ್ದೀನಿ. ಸೊ 3t ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. ಇವಾಗ ಟಿ ಅಂದರೆ ಏನಿದೆ, ಇದನ್ನು ಟಿ ಅಂತ ತಗೊಂಡಿದ್ವಿ. ಓಕೆ, ಸೊ ಅದನ್ನೇ ನಾನು, ಇದು ಟಿ ಅಂತ ಇತ್ತು ನಿಮ್ಮದು, ದಿಸ್ ಇಸ್ ಯುವರ್ ಟಿ. ಸೊ ಇವಾಗ ಟಿಯನ್ನು ರಿಪ್ಲೇಸ್ ಮಾಡಿ, ಇದು ಟಿಯನ್ನು ರಿಪ್ಲೇಸ್ ಮಾಡಿ, ಇದು 3t ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. ಇವಾಗ ನೋಡಿ 3 ಕ್ಯಾನ್ಸಲ್ ಆಗುತ್ತೆ, ಈ 3 ಕ್ಯಾನ್ಸಲ್ ಆಗುತ್ತೆ. 3 ಕ್ಯಾನ್ಸಲ್ ಆದಾಗ ನಿಮಗೆ ಏನು ಉಳಿಯುತ್ತೆ, ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1 ಈ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಉಳಿಯುತ್ತೆ. ಓಕೆ, ಸೊ ಇಷ್ಟು ಉಳಿಯುತ್ತೆ. ಈಗ ಪುನಃ ಈ 1 ಕ್ಯಾನ್ಸಲ್ ಆಗುತ್ತೆ, 1 ಕ್ಯಾನ್ಸಲ್ ಆದಾಗ ಇಷ್ಟೇ ಉಳಿಯುತ್ತೆ, ರೂಟ್ ಆಫ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಈ ಮೈನಸ್ 6 ಹಾಗೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, 1. ಆಮೇಲೆ ಈ ಸ್ಕ್ವೇರು ಟು ಸ್ಕ್ವೇರ್ ಹೋಗುತ್ತೆ, ವೈ ಪ್ಲಸ್ 6 ಉಳಿಯುತ್ತೆ, ಈ ಮೈನಸ್ 6 ಹಾಗೆ. ಈಗ ಪುನಃ 6 ಕ್ಯಾನ್ಸಲ್ ಮಾಡಿ, ಈ 6. ಸೊ ಯು ಲೆಫ್ಟ್ ವಿತ್ ವೈ. ಸೊ ಏನು ಉಳಿತು, ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ವೈ ಫಾರ್ ಎನಿ ವೈ ಬಿಲಾಂಗಿಂಗ್ಸ್ ಟು ದಿಸ್ ಇಂಟರ್ವಲ್. ಸೊ ಅಗೇನ್ ಏನು ಗೊತ್ತಾಯ್ತು, ಈಗ ಎಫ್ ಕಾಂಪೋಸಿಷನ್ ಜಿ ಇಸ್ ಆನ್ ಐಡೆಂಟಿಟಿ ಫಂಕ್ಷನ್ ಅಂತ ಗೊತ್ತಾಯಿತು. ಸೊ ಯು ಕ್ಯಾನ್ ರೈಟ್ ಯುವರ್ ಕನ್ಕ್ಲೂಷನ್. ಸೊ hence f is invertible. ಯಾಕೆ, both the compositions are identity functions. So inverse ಯಾವುದು, inverse is nothing but f inverse is nothing but it is g of y. So this is your inverse of the given function. So I hope you all have understood both the examples. So ಅದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋದಿದ್ದರೆ ಮತ್ತೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸೆಷನಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ ಜೊತೆಗೆ ಸಿಗುವ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. Okay, so we will meet in the next session and few more examples of invertible functions. So take care.